ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ತೊಂಡೆಕಾಯಿ ಪಲ್ಯ ಸೂಪರ್ ಆಗಿರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾ ಹೇಳುವ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಇದು ದೋಸೆ, ಇಡ್ಲಿ, ಚಪಾತಿ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 50 ಗ್ರಾಮು ಚೆನ್ನ ತಗೊಂಡಿದ್ದೇನೆ ಫ್ರೆಂಡ್ಸ್, ಕಪ್ಪು ಕಡಲೆ. ಇದನ್ನು 4 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ. ನಾನು ತಗೊಂಡಿದ್ದು 50 ಗ್ರಾಮು. ಹಾಗೆ ನೆಂದಾದಮೇಲೆ ಈಗ ಸ್ವಲ್ಪ ದಪ್ಪವಾಗಿ ಇದು ಜಾಸ್ತಿ ಆಗಿದೆ ಕ್ವಾಂಟಿಟಿ ಅಷ್ಟೇ. ಇದನ್ನು 4 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಇದನ್ನೊಂದು ಕುಕ್ಕರಿಗೆ ಸೇರಿಸ್ತೇನೆ ಫ್ರೆಂಡ್ಸ್. ವಾಶ್ ಮಾಡಿ ನಾನು ನೆನೆಸಲಿಕ್ಕೆ ಹಾಕಿದ್ದು, ಹಾಗಾಗಿ ಪುನಃ ಮತ್ತೆ ನೀರನ್ನು ಹಾಕ್ಕೊಂಡಿದ್ದು ನಾನು. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ನೀರು ಸೇರಿಸ್ತೇನೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೇನೆ ಫ್ರೆಂಡ್ಸ್. ಸ್ವಲ್ಪ ಒಂದು 1/4 ಸ್ಪೂನ್ ಹಾಕಿ ಉಪ್ಪು ಸ್ವಲ್ಪ ಹಾಕ್ಕೊಳ್ತೇನೆ. ಇದು ಒಂದು 4 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. 4 ವಿಸಿಲ್ ಹಾಕಿದರೆ ಬೇಯ್ತದೆ. ನಾನು ಬೇಯಿಸ್ಕೊಂಡು ಬರ್ತೇನೆ. ಈಗ ಫ್ರೆಂಡ್ಸ್, ನಾನು ಒಂದು 300 ಗ್ರಾಮ್ ತೊಂಡೆಕಾಯಿ ತಗೊಂಡಿದ್ದೇನೆ. ಇದನ್ನು ಹಚ್ಚಿಟ್ಕೊಂಡಿದ್ದೇನೆ, ಚೆನ್ನಾಗಿ ತೊಳೆದು ನೋಡಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಒಂದು ತೊಂಡೆಕಾಯಿಯಲ್ಲಿ 3 ಪೀಸ್ ಮಾಡ್ಕೊಂಡಿದ್ದೇನೆ. ನೀವು ಅಡ್ಡಡ್ಡ ಕೂಡ ಹಚ್ಕೊಳ್ಬೋದು, ಹೇಗೂ ಕೂಡ ಹಚ್ಕೊಳ್ಬೋದು. ಇದನ್ನು ನಾನು ಬೇಯಿಸ್ಲಿಕ್ಕೆ ಹಾಕ್ತೇನೆ. ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಈ ತೊಂಡೆಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಮುಳುಗುವಷ್ಟು ನೀರು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಓಕೆ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಬೇಯಿಸಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಒಲೆಗೆ ಇಟ್ಟಿದ್ದೇನೆ. ಒಂದು ಲಿಡ್ ಕ್ಲೋಸ್ ಮಾಡೋಣ. ಈಗ ಉಪ್ಪು ಸೇರಿಸೋದಿಲ್ಲ ನಾನು. ಸ್ವಲ್ಪ ಆವಿ ಬಂದಮೇಲೆ ಆಮೇಲೆ ಉಪ್ಪು ಸೇರಿಸ್ತೇನೆ. ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಕುದಿ ಬಂದಿದೆ ನೋಡಿ. ಈಗ ನಾನು ಉಪ್ಪು ಸೇರಿಸ್ತೇನೆ. ಸ್ವಲ್ಪ ಸೇರಿಸಿದ್ದೇನೆ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈಗ ಪುನಃ ಬೇಯಲಿಕ್ಕೆ ಬಿಡೋಣ. ಕ್ಲೋಸ್ ಮಾಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಈಗ ನಾವು ಈ ಮಸಾಲೆಗಳನ್ನೆಲ್ಲ ಹುರಿದುಕೊಳ್ಬೇಕಾಗ್ತದೆ. ನಾನೊಂದು 7 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಹಾಗೆ 1-2 ಪಿಂಚ್ ಮೆಂತ್ಯ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದೆಲ್ಲವನ್ನು ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಆಯಿಲನ್ನೇ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಈಗ ಎಲ್ಲ ಸಾಮಗ್ರಿಗಳನ್ನು ನಾನು ರೋಸ್ಟ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ನಾನು ತಗೊಂಡಿದ್ದು ತೊಂಡೆಕಾಯಿ 1/4 ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಒಂದು 300 ಗ್ರಾಮ್ ತಗೊಂಡಿದ್ದೇನೆ. ಹಾಗಾಗಿ ನಾನು ಇಷ್ಟೇ ಸಾಮಗ್ರಿ ಸಾಕು. ನೀವು ಜಾಸ್ತಿ ತಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ. ನೋಡಿ, ಮೆಣಸೆಲ್ಲ ದಪ್ಪ ಆಗಿದೆ ನೋಡಿ. ಇಷ್ಟಾಗಬೇಕು, ಉಬ್ಬಿಕೊಂಡು ಬಂದಿದೆ ನೋಡಿ. ಹಾಗೆ ಆದರೆ ಚೆನ್ನಾಗಿ ಘಮ ಬರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಆದರೆ ಸೀದೋಗಲಿಕ್ಕೆ ಬಿಡಬೇಡಿ ಫ್ರೆಂಡ್ಸ್, ಕೈ ಬರ್ತದೆ. ಓಕೆ, ಎಲ್ಲ ಆಗಿದೆ ನೋಡಿ, ಘಮ ಬರ್ತಾ ಇದೆ. ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಮತ್ತು ಸಾಸಿವೆ ಎಲ್ಲ ಸಿಡಿತದೆ, ಆಗ ಆಗಿದೆ ಅಂತ. ಓಕೆ, ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಇದು ಕೂಲಾದ ಕೂಡಲೇ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಮ್ಮ ತೊಂಡೆಕಾಯಿ ಕೂಡ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನಾವು ಒಂದು ಪೀಸ್ ತಗೊಂಡು ಹೀಗೆ ಒತ್ತಿದರೆ ಕಟ್ಟಾದ್ರೆ ಆಯ್ತು ನೋಡಿ. ಸಾಫ್ಟಾಗಿ ಬೆಂದಿದೆ ನೋಡಿ. ಇದಕ್ಕಿಂತ ಜಾಸ್ತಿ ಬೇಯೋದು ಬೇಡ. ಮತ್ತು ಒಂದು ಸ್ವಲ್ಪ ಜಾಸ್ತಿ ಬೆಂದರೆ ಅದು ಒಳ್ಳೆಯದಾಗೋದಿಲ್ಲ. ಗ್ಯಾಸ್ ಆಫ್ ಮಾಡ್ತೇನೆ.
ಫ್ರೆಂಡ್ಸ್, ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಈ ಡ್ರೈ ಮಾಡಿದಂಥ ಸಾಮಗ್ರಿಗಳನ್ನು ಸೇರಿಸೋಣ. ಇದು ಪೌಡ್ರ್ ಮಾಡಬೇಕು ಫ್ರೆಂಡ್ಸ್. ಇದು ಪೌಡ್ರ್ ಆದಮೇಲೆ ನಾನೊಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ. ಇದು ಪೌಡ್ರ್ ಆದಮೇಲೆ ಇದು ಹಾಕ್ಕೊಳ್ಬೇಕು. ಹಾಗೆ ನೀರು ಹಾಕಲಿಕ್ಕಿಲ್ಲ, ಡ್ರೈ ರುಬ್ಬಬೇಕು. ರುಬ್ಬಿ ತರ್ತೇನೆ ನೋಡಿ ಫ್ರೆಂಡ್ಸ್. ಈಗ ಇಷ್ಟು ಪೌಡ್ರ್ ಆಗಿದೆ ನೋಡಿ. ಈಗ ಇದಕ್ಕೆ ನಾವು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಕಾಯಿ ತುರಿ ಸೇರಿಸ್ಕೊಂಡು ತುಂಬ ಏನು ರುಬ್ಬೋದು ಬೇಡ, ಸ್ವಲ್ಪ ಅದು ಕೂಡ ತರಿ ಇರಬೇಕು ಕಾಯಿ. ನಾನು ತರಿ ಮಾಡ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ಇದು ಆಗಿದೆ ನೋಡಿ. ಇಷ್ಟಾದರೆ ಸಾಕು, ತುಂಬ ನುಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ. ಒಂದು 2-3 ರೌಂಡು ತಿರ್ಸಿದ್ರೆ ಸಾಕು. ಈಗ ನಮ್ಮ ಕಡಲೆ ಕೂಡ ಬೆಂದಿದೆ ನೋಡಿ. ಇಷ್ಟು ಬೇಯಬೇಕು, ಚೆನ್ನಾಗಿ ಬೇಯಬೇಕು ಹೀಗೆ. ಹಾಗೆ ಒಂದೊಂದು ಸರಿ ಫ್ರೆಂಡ್ಸ್, ನಾವು 4 ವಿಸಿಲ್ ಹಾಕಿದರೂ ಕೂಡ ಸಾಕಾಗೋದಿಲ್ಲ, ಗಟ್ಟಿ ಇರ್ತದೆ. ಹಾಗೆ ಇದ್ದರೆ ನೀವು ಪುನಃ ಇನ್ನೊಂದು 2 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನಾನೀಗ ಅಡುಗೆ ಸ್ಟಾರ್ಟ್ ಮಾಡುವವರಿಗೆ ಹೇಳೋದು, ಅವರಿಗೆ ಗೊತ್ತಾಗೋದಿಲ್ಲ. ಅದು ಗಟ್ಟಿ ಇದ್ದರೆ ಚೆನ್ನಾಗಾಗೋದಿಲ್ಲ, ಚೆನ್ನಾಗಿ ಬೆಂದರೆ ಒಳ್ಳೆಯದಾಗೋದು ಸಾಂಬಾರು ಪಲ್ಯ. ಅದಕ್ಕಾಗಿ ನಾನು ಹೇಳೋದು. ಒಮ್ಮೊಮ್ಮೆ ಕೆಲವೊಂದು ಕಡಲೆ ಬೇಯೋದಿಲ್ಲ ಬೇಗ, ಅದಕ್ಕೆ ಇನ್ನೊಂದು 2 ವಿಸಿಲ್ ಹಾಕಿದರೆ ಬೇಯ್ತದೆ. ಈಗ ನಮ್ಮ ಪಲ್ಯ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ತೊಂಡೆಕಾಯಿ ಬೇಯಿಸಿದಂಥ ಪಾತ್ರೆನೇ ತಗೊಂಡಿದ್ದೇನೆ. ಬಾಣಲೆಯನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಪಲ್ಯಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಆದರೂ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆ, ಎಲ್ಲ ಒಂದೊಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಒಂದು ಈರುಳ್ಳಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇದು ಕೂಡ ಈರುಳ್ಳಿ ಕೂಡ ಬೆಂದಿದೆ. ಅಂದರೆ ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ ತರಕಾರಿ ಪಲ್ಯಗಳಿಗೆ. ನಾನ್ ವೆಜ್ ಆದರೆ ಮಾತ್ರ ನಾವು ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗ್ತದೆ, ಈರುಳ್ಳಿಯನ್ನು ಫ್ರೈ ಮಾಡಬೇಕಾಗ್ತದೆ. ಇಷ್ಟ ಆದರೆ ಸಾಕು. ನೋಡಿ, ಬೆಂದಿದೆ. ಈಗ ನಾನು ರುಬ್ಬಿ ಇಟ್ಕೊಂಡಂಥ ಮಸಾಲ ಆ್ಯಡ್ ಮಾಡ್ತೇನೆ. ಎಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್, ಫ್ರೈ ಮಾಡೋಣ ಈ ಆಯಿಲಲ್ಲಿ, ಒಗ್ಗರಣೆ ಜೊತೆಗೆ. ಹಾಗೆ ಫ್ರೆಂಡ್ಸ್, ನಾನು ಮಿಕ್ಸಿ ಜಾರಿಗೆ ಈ ಕಡಲೆದು ನೀರು ಉಂಟಲ್ಲ, ಇದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೇನೆ. ಅದನ್ನೇ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಈಗ ಅದು ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಘಮ ಬರ್ತಾ ಇದೆ, ಈ ಕಾಯಿ ಮಸಾಲೆ ಎಲ್ಲ ಒಟ್ಟಿಗೆ. ಇಷ್ಟಾದರೆ ಸಾಕು. ಈಗ ನಾನು ತೊಂಡೆಕಾಯನ್ನು ಹಾಕ್ತೇನೆ. ಈಗ ಈ ಕಡ್ಲೆಯನ್ನು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ತುಂಬ ನೀರಿದ್ದರೆ ಹಾಕ್ಕೊಳ್ಳೋದು, ಅಷ್ಟು ನೀರು ಹಾಕ್ಕೊಳ್ಬೇಡಿ. ಇದರಲ್ಲಿ ಜಾಸ್ತಿ ನೀರಿಲ್ಲ, ಇದು ಹಾಕ್ಕೊಳ್ತೇನೆ. ಒಂದು ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಆದರೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಬೇಕಾಗ್ತದೆ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಳ್ತೇನೆ. ಉಪ್ಪು ಸೇರಿಸ್ತೇನೆ ಸ್ವಲ್ಪ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಬೆಲ್ಲ ಹಾಕ್ತೇನೆ.
ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. ಈ ತರಕಾರಿ ಪಲ್ಯಗಳಿಗೆಲ್ಲ ಸ್ವಲ್ಪ ಚೂರು ಬೆಲ್ಲ ಹಾಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಸಿಹಿ ಅಂದರೆ. ಇಷ್ಟಪಡೋರು ಹಾಕ್ಕೊಳ್ಬೋದು, ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತದೆ. ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ನಮ್ಮ ತೊಂಡೆಕಾಯಿಗೆ. ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ನಮ್ಮ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಗೊತ್ತುಂಟಾ. ತುಂಬ ಚೆನ್ನಾಗಾಗ್ತದೆ. ದೋಸೆ ತಿನ್ಬೋದು, ಚಪಾತಿ ತಿನ್ಬೋದು, ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ತಗೊಳ್ಬೋದು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೇನೆ ನೋಡಿ. ತುಂಬ ಡ್ರೈ ಬೇಡ, ಇಷ್ಟೇ, ಸ್ವಲ್ಪ ಹೀಗೆ ಇರಬೇಕು, ಸ್ವಲ್ಪ ನೀರು ಇರಬೇಕು. ಹೀಗೆ ತುಂಬ ಡ್ರೈ ಆದರೆ ಚೆನ್ನಾಗಿರೋದಿಲ್ಲ ನೋಡಿ. ಸರ್ವ್ ಮಾಡೋಣ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ನೀವು ಮನೇಲಿ ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಓಕೆನಾ? ಸ್ಟವ್ ಆಫ್ ಮಾಡ್ತೇನೆ.